ಮಹಾಭಾರತದ ಅತ್ಯಂತ ಭಾವನಾತ್ಮಕ ಕಥೆಗಳಲ್ಲಿ ಒಂದಾಗಿದೆ ಏಕಲವ್ಯನ ಕಥೆ. ಅರಣ್ಯದಲ್ಲಿ ವಾಸಿಸುತ್ತಿದ್ದ ಏಕಲವ್ಯ ಎಂಬ ಬಾಲಕನಿಗೆ ಧನುರ್ವಿದ್ಯೆ ಕಲಿಯಬೇಕೆಂಬ ಅಪಾರ ಆಸೆ ಇತ್ತು. ಅವನು ಗುರು ದ್ರೋಣಾಚಾರ್ಯರ ಬಗ್ಗೆ ತುಂಬಾ ಕೇಳಿದ್ದ. ಭಾರತದ ಶ್ರೇಷ್ಠ ಗುರು ಅವರೇ ಎಂದು ತಿಳಿದು ಒಂದು ದಿನ ಹಸ್ತಿನಾಪುರಕ್ಕೆ ಹೋಗಿ ಅವರ ಮುಂದೆ ನಿಂತ. ಗುರುವೇ, ನನಗೆ ಧನುರ್ವಿದ್ಯೆ ಕಲಿಸಿ, ನಾನು ನಿಮ್ಮ ಶಿಷ್ಯನಾಗಬೇಕು ಎಂದು ವಿನಂತಿಸಿದ. ಆದರೆ ದ್ರೋಣಾಚಾರ್ಯರು ಅವನನ್ನು ನೋಡಿ, ನಾನು ರಾಜಕುಮಾರರಿಗೆ ಮಾತ್ರ ವಿದ್ಯೆ ಕಲಿಸುತ್ತೇನೆ ಎಂದು ಹೇಳಿ ನಿರಾಕರಿಸಿದರು. ಆ ಮಾತು ಏಕಲವ್ಯನ ಮನಸ್ಸಿಗೆ ತುಂಬಾ ನೋವು ತಂದಿತು. ಆದರೆ ಅವನು ಕೋಪಪಡಲಿಲ್ಲ. ನೀವು ನನ್ನನ್ನು ಶಿಷ್ಯನಾಗಿ ಒಪ್ಪದಿದ್ದರೂ ನಾನು ನಿಮ್ಮನ್ನೇ ಗುರು ಎಂದು ಭಾವಿಸುತ್ತೇನೆ ಎಂದು ಮನಸ್ಸಿನಲ್ಲಿ ನಿರ್ಧರಿಸಿದ. ಅವನು ಕಾಡಿಗೆ ಹಿಂತಿರುಗಿ ಮಣ್ಣಿನಿಂದ ದ್ರೋಣಾಚಾರ್ಯರ ಮೂರ್ತಿಯನ್ನು ನಿರ್ಮಿಸಿದ. ಪ್ರತಿದಿನ ಆ ಮೂರ್ತಿಗೆ ನಮಸ್ಕಾರ ಮಾಡಿ ಅದನ್ನೇ ತನ್ನ ಗುರು ಎಂದು ಭಾವಿಸಿ ಅಭ್ಯಾಸ ಮಾಡತೊಡಗಿದ. ಬೆಳಗ್ಗೆದಿಂದ ರಾತ್ರಿ ತನಕ ಅವನು ನಿರಂತರವಾಗಿ ಬಾಣವಿದ್ಯೆ ಅಭ್ಯಾಸ ಮಾಡುತ್ತಿದ್ದ. ಕಾಲ ಕಳೆದಂತೆ ಅವನು ಅತ್ಯಂತ ನಿಪುಣ ಧನುರ್ಧಾರಿ ಆಗಿಬಿಟ್ಟ. ಒಂದು ದಿನ ಪಾಂಡವರು ಮತ್ತು ದ್ರೋಣಾಚಾರ್ಯರು ಕಾಡಿಗೆ ಬೇಟೆಗೆ ಬಂದಿದ್ದರು. ಅವರ ಜೊತೆ ಒಂದು ನಾಯಿ ಕೂಡ ಇತ್ತು. ಆ ನಾಯಿ ಕಾಡಿನಲ್ಲಿ ಏಕಲವ್ಯನನ್ನು ನೋಡಿ ಜೋರಾಗಿ ಬೊಗಳತೊಡಗಿತು. ಕ್ಷಣಾರ್ಧದಲ್ಲಿ ಏಕಲವ್ಯ 7 ಬಾಣಗಳನ್ನು ಹೊಡೆದು ನಾಯಿಯ ಬಾಯಿಯನ್ನು ಸಂಪೂರ್ಣ ಮುಚ್ಚಿಬಿಟ್ಟ. ಆದರೆ ಒಂದು ಹನಿಯೂ ರಕ್ತ ಬಾರದಂತೆ ಹೊಡೆದಿದ್ದ. ನಾಯಿಯನ್ನು ನೋಡಿ ಪಾಂಡವರು ಮತ್ತು ದ್ರೋಣಾಚಾರ್ಯರು ಬೆರಗಾದರು. ಇಷ್ಟು ಅದ್ಭುತವಾದ ಬಾಣವಿದ್ಯೆ ಯಾರದ್ದು ಎಂದು ಹುಡುಕುತ್ತಾ ಅವರು ಏಕಲವ್ಯನ ಬಳಿ ಬಂದರು. ಆದರೆ ಒಂದು ಹನಿಯೂ ರಕ್ತ ಬಾರದಂತೆ ಹೊಡೆದಿದ್ದ. ನಾಯಿಯನ್ನು ನೋಡಿ ಪಾಂಡವರು ಮತ್ತು ದ್ರೋಣಾಚಾರ್ಯರು ಬೆರಗಾದರು. ಇಷ್ಟು ಅದ್ಭುತವಾದ ಬಾಣವಿದ್ಯೆ ಯಾರದ್ದು ಎಂದು ಹುಡುಕುತ್ತಾ ಅವರು ಏಕಲವ್ಯನ ಬಳಿ ಬಂದರು. ದ್ರೋಣಾಚಾರ್ಯರು ಕೇಳಿದರು, ನಿನಗೆ ಈ ವಿದ್ಯೆ ಕಲಿಸಿದ ಗುರು ಯಾರು? ಆಗ ಏಕಲವ್ಯ ತಕ್ಷಣ ಕೈಮುಗಿದು, ಗುರುವೇ, ನೀವು ನನ್ನ ಗುರು ಎಂದು ಹೇಳಿದ. ದ್ರೋಣಾಚಾರ್ಯರು ಆಶ್ಚರ್ಯದಿಂದ, ನಾನು ನಿನಗೆ ಯಾವಾಗ ಕಲಿಸಿದೆ ಎಂದು ಕೇಳಿದರು. ಅದಕ್ಕೆ ಏಕಲವ್ಯ ದ್ರೋಣಾಚಾರ್ಯರ ಮಣ್ಣಿನ ಮೂರ್ತಿಯನ್ನು ತೋರಿಸಿ, ನೀವು ನನ್ನನ್ನು ಶಿಷ್ಯನಾಗಿ ಸ್ವೀಕರಿಸದಿದ್ದರೂ ನಾನು ನಿಮ್ಮನ್ನೇ ಗುರು ಎಂದು ಭಾವಿಸಿ ಪ್ರತಿದಿನ ಅಭ್ಯಾಸ ಮಾಡಿದೆ ಎಂದ. ಆ ಮಾತು ಕೇಳಿ ದ್ರೋಣಾಚಾರ್ಯರು ಕೆಲ ಕ್ಷಣ ಮೌನವಾಗಿದ್ದರು. ಏಕಲವ್ಯನ ಗುರುಭಕ್ತಿ ನೋಡಿ ಅವರಿಗೆ ಆಶ್ಚರ್ಯವೂ ಆಯಿತು. ನಂತರ ದ್ರೋಣಾಚಾರ್ಯರು, ನಾನು ನಿನ್ನ ಗುರುವಾಗಿದ್ದರೆ ಗುರುದಕ್ಷಿಣೆ ಕೊಡಬೇಕು ಎಂದರು. ಏಕಲವ್ಯ ಸಂತೋಷದಿಂದ, ಗುರುವೇ, ಏನು ಬೇಕಾದರೂ ಕೇಳಿ ಎಂದ. ಆಗ ದ್ರೋಣಾಚಾರ್ಯರು ಅವನ ಬಲಗೈ ಬೆರಳನ್ನು ಕೇಳಿದರು. ಒಂದು ಕ್ಷಣವೂ ಯೋಚಿಸದೆ ಏಕಲವ್ಯ ತನ್ನ ಬೆರಳನ್ನು ಕತ್ತರಿಸಿ ಗುರುದಕ್ಷಿಣೆಯಾಗಿ ಅರ್ಪಿಸಿದ. ಇದು ಕೇವಲ ಒಂದು ಕಥೆಯಲ್ಲ, ಇದು ಗುರುಭಕ್ತಿ, ಶ್ರಮ ಮತ್ತು ಸಮರ್ಪಣೆಯ ಮಹಾನ್ ಉದಾಹರಣೆ.